ನಮ್ಮ ಬ್ಲಾಗಿಂಗಲ್ಲಿ ಡೊಮೇನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಡೊಮೇನ್ಗಳಲ್ಲಿ ನಾವು ಏನಂತಂದರೆ ಎಕ್ಸ್ಪೈರ್ಡ್ ಡೊಮೇನನ್ನು ತೊಗೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ಹೆಂಗಿರುತ್ತೆ. ಸೊ ಎಕ್ಸ್ಪೈರ್ಡ್ ಡೊಮೇನಲ್ಲಿ ಏನಿರುತ್ತೆ, ಆಲ್ರೆಡಿ ಬ್ಯಾಕ್ ಲಿಂಕ್ಸ್ ಇರುತ್ತೆ. ಅದೇ ರೀತಿ ಒಂದು ಏನಂತಂದರೆ ಒಂದು ರ್ಯಾಂಕಿಂಗ್ ಏನಿರುತ್ತಲ್ಲ, ಸೊ ಅದರಲ್ಲಿ ಇರುತ್ತೆ. ಸೊ ಹಾಗಂತಂದರೆ ಆ ಒಂದು ಎಕ್ಸ್ಪೈರ್ಡ್ ಡೊಮೇನ್ಗಳನ್ನು ತೊಗೊಂಡ್ಬಿಟ್ಟು ನಾವು ಯಾವ ಥರ ಬ್ಲಾಗನ್ನು ಕ್ರಿಯೇಟ್ ಮಾಡ್ಬೋದು, ಸೊ ಅದರಿಂದ ಕ್ರಿಯೇಟ್ ಮಾಡ್ಕೊಂಡು ನಾವು ಈಸಿಯಾಗಿ ದುಡ್ಡು ಕೂಡ ಅರ್ನ್ ಮಾಡ್ಬೋದಾ, ಹಾಗಂತಂದರೆ ಎಲ್ಲಿ ನಾವು ಆ ಎಕ್ಸ್ಪೈರ್ಡ್ ಡೊಮೇನನ್ನು ಪರ್ಚೇಸ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ. ಸೊ ಇವಾಗ ಬ್ಲಾಗಿಂಗ್ ಏನೋ ಸ್ಟಾರ್ಟ್ ಮಾಡ್ತೀವಿ, ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ತೀವಿ, ಅದರಲ್ಲೇ ಫ್ರೀ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಡೊಮೇನನ್ನು ಪರ್ಚೇಸ್ ಮಾಡಿಬಿಡ್ತೀವಿ ಹೊಸದೇ. ಸೊ ಹೊಸದೇ ಪರ್ಚೇಸ್ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ ಅದರಲ್ಲೇ ಕಂಟೆಂಟ್ಗಳನ್ನು ಹಾಕ್ತಾ ಹೋಗ್ತೀವಿ. ಏನಂತಂದರೆ ರ್ಯಾಂಕಿಂಗ್ ಸ್ವಲ್ಪ ಆಗ್ತಾ ಹೋಗುತ್ತೆ. ಬಟ್ ನಮಗೇನಪ್ಪ ಅಂತಂದರೆ ಅಷ್ಟೊಂದು ಪೇಷನ್ಸ್ ಇರಲ್ಲ. ಯಾಕಂತಂದರೆ ನಮಗೆ ಹಾಕಿದ ಕೂಡಲೇ 2 ತಿಂಗಳಿಗೇ ನಮಗೆ ಅಂದರೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಹಾಗಂತಂದರೆ ಅದಕ್ಕೆ ಏನು ಮಾಡೋದು? ಸೊ ಅದಕ್ಕೆ ಒಂದೇ ಆಪ್ಷನ್ ಏನಂತಂದರೆ, ನಮಗೆ ಟ್ರಾಫಿಕ್ ಬರಬೇಕಂತಂದರೆ ನಾವು ಪೇಯ್ಡ್ ಪ್ರಮೋಷನ್ಸ್ನ ಮಾಡಬೇಕಾಗತ್ತೆ. ಇಲ್ಲಪ್ಪ ಅಂತಂದರೆ ಎಕ್ಸ್ಪೈರ್ಡ್ ಡೊಮೇನ್ಗಳನ್ನು ನಾವು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಅದರ ಒಂದು ಪರ್ಚೇಸ್ ಮಾಡಿಕೊಂಡು ಅದರಲ್ಲಿ ನಾವು ಕೆಲಸನ ಮಾಡ್ಬೋದು. ಅದರಿಂದ ನಾವು ದುಡ್ಡನ್ನು ಬೇಗ ಅರ್ನ್ ಮಾಡ್ಬೋದು. ಯಾಕಂತಂದರೆ ಅದರಲ್ಲಿ ಆ ಒಂದು ಡೊಮೇನ್ಗೆ ಆಲ್ರೆಡಿ ಟ್ರಾಫಿಕ್ ಇರುತ್ತೆ. ಸೊ ಅದರಿಂದಾಗಿ ನಾವೇನಪ್ಪ ಅಂತಂದರೆ ಬೇಗನೆ ಇದು ಮಾಡ್ಬೋದು. ಹಾಗಂತಂದರೆ ಎಕ್ಸ್ಪೈರ್ಡ್ ಡೊಮೇನ್ಗಳನ್ನು ನಾವು ಎಲ್ಲಿ ಪರ್ಚೇಸ್ ಮಾಡೋದು? ಸೊ ಎಕ್ಸ್ಪೈರ್ಡ್ ಡೊಮೇನ್ಗಳನ್ನು ಪರ್ಚೇಸ್ ಮಾಡಬೇಕಂತಂದ್ರೆ ನಾವು ಏನೇನೆಲ್ಲ ರಿಸರ್ಚ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಹೋಗೋಣ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಮೊದಲಿಗೆ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಏನಂತಂದರೆ ಹೋಸ್ಟಿಂಗ್ ಮತ್ತು ಡೊಮೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗ್ ಏನೋ ಪರ್ಚೇಸ್ ಮಾಡಬೇಕು. ಸೊ ಹೋಸ್ಟಿಂಗ್ ಪರ್ಚೇಸ್ ಮಾಡಬೇಕಂತಂದರೆ ಏನಪ್ಪ ಅಂದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಅದು ಇದು ಯಾವುದೋ ಒಂದು ಕಂಪ್ನಿಗಳನ್ನು ಯಾವುದು ಕಡಿಮೆ ಇರುತ್ತೆ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಬಟ್ ನಾನೊಂದು ರೆಕಮೆಂಡ್ ಮಾಡ್ತೀನಿ ಏನಪ್ಪ ಅಂತಂದರೆ ಹೋಸ್ಟಿಂಗರ್. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಹೋಗಿ ಬೈ ಮಾಡಿದೆ ಅಂತಂದರೆ ಇನ್ನೂ 10 to 20% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಮೇನ್ ಒಂದು ಏನು ಅಮೌಂಟ್ ಇರುತ್ತಲ್ಲ, ಸೊ ಅಮೌಂಟಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಪರ್ಚೇಸ್ ಮಾಡಿ ಆದಮೇಲೆ ಅಲ್ಲಿ ಫ್ರೀ ಡೊಮೇನನ್ನು ಕೇಳುತ್ತೆ. ಸೊ ಆ ಫ್ರೀ ಡೊಮೇನ್ ನಾವು ತೊಗೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಪ್ಪ ಅಂತಂದರೆ ಡೊಮೇನನ್ನು ರಿಸರ್ಚ್ ಮಾಡಬೇಕು. ಸೊ ಆ ಒಂದು ರಿಸರ್ಚ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಿ ಅಂತಂದರೆ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಓಪನ್ ಮಾಡಿಕೊಂಡು ಏನು ಮಾಡಿ, ಎಕ್ಸ್ಪೈರ್ಡ್ ಅಂತ ಸರ್ಚ್ ಮಾಡಿ. ಸೊ ಎಕ್ಸ್ಪೈರ್ಡ್ ಡೊಮೇನ್ ಅಂತ ಸರ್ಚ್ ಮಾಡಿದ್ರೆ ಅಂತಂದರೆ ನಿಮಗೆ ಫಸ್ಟ್ ಒನ್ ಬರುತ್ತೆ, expireddomain.net ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಮೊದಲಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮ್ಯಾಟ್ರು. ಸೊ ಸೈನ್ ಅಪ್ ಆದಮೇಲೆ ಲಾಗಿನ್ ಆಗಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೊಟ್ಟಿರುವಂಥ ಡೀಟೇಲ್ಸನ್ನು ಕಂಪ್ಲೀಟಾಗಿ ಹಾಕ್ಬಿಟ್ಟು ನಾನು ಲಾಗಿನ್ ಆಗಿ. ಸೊ ನಾನು ಕೂಡ ಲಾಗಿನ್ ಆಗ್ತೀನಿ. ನೀವು ಓಪನ್ ಮಾಡಿ ಆದಮೇಲೆ ನಿಮಗೆ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಯಾವ ಥರ ಡೊಮೇನ್ ಬೇಕು, ಸೊ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಬೇಕು. ಸೊ ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಮೊದಲು ಒಂದು ನ್ಯೂಸ್ ಒಂದು ಸೈಟನ್ನು ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂತಂದರೆ ಕನ್ನಡ ನ್ಯೂಸ್ ಅಂತ ಹಾಕ್ತೀನಿ. ಸೊ ಕನ್ನಡ ನ್ಯೂಸ್ ಅಂತ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಸರ್ಚ್ ಮಾಡ್ತೀನಿ. ಸೊ ಆ ಕನ್ನಡ ನ್ಯೂಸ್ ರಿಲೇಟೆಡ್ ಆಗಿರುವಂಥ ಅಷ್ಟು ಡೊಮೇನ್ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮಗೇನಪ್ಪ ಅಂದರೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ ಆಗಿ ಸಿಗುತ್ತೆ. ಸೊ ಯಾವಾಗ ಪರ್ಚೇಸ್ ಮಾಡಿದ್ದು, ಯಾವಾಗ ಎಕ್ಸ್ಪೈರ್ ಆಗಿದ್ದು, ಅದೇ ರೀತಿಯಾಗಿ ಎಷ್ಟು ಬ್ಯಾಕ್ ಲಿಂಕ್ಸ್ ಇದೆ, ಏನು ಎಲ್ಲ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವೇನಿಲ್ಲ BL ಇದೆ ಅಂತ ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಜಾಸ್ತಿ ಒಂದು ಏನು ಬ್ಯಾಕ್ ಲಿಂಕ್ಸ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಲಿಂಕ್ಸ್ ಇರುವಂಥದ್ದು ನಿಮಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಸೊ ನೋಡ್ಬೋದು ಕನ್ನಡ ನ್ಯೂಸ್ network.com ಅಂತ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ 277 ಬ್ಯಾಕ್ ಲಿಂಕ್ಸ್ ಇದೆ. ಸೊ ಯಾವಾಗ ಪರ್ಚೇಸ್ ಮಾಡಿದ್ದಾರೆ, ಯಾವಾಗ ಎಕ್ಸ್ಪೈರ್ ಆಗಿದೆ, ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನೋಡಬೇಕಾಗುತ್ತೆ. ಸೊ ಎಷ್ಟು ಜಾಸ್ತಿ ಒಂದು ಡ್ಯೂರೇಷನಲ್ಲಿ ಒಂದು ಡೊಮೇನ್ ಇರೋದಲ್ಲ, ಸೊ ಆ ಡೊಮೇನನ್ನು ನೀವು ಪರ್ಚೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಆಲ್ಮೋಸ್ಟ್ ಒಂದು 2 ವರ್ಷ ಏನಾದರೂ ಹಳೇದಿದ್ದರೆ ಒಳ್ಳೆಯದು. ಯಾಕಂತಂದರೆ ಅಲ್ಲಿ ಗೂಗಲ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಮೊದಲು ನೆಕ್ಸ್ಟು ಕನ್ನಡ ನ್ಯೂಸ್ 27.com ಅಂತ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಒಂದು 53 ಬ್ಯಾಕ್ ಲಿಂಕ್ಸ್ ಇದೆ. ಸೊ ಬ್ಯಾಕ್ ಲಿಂಕ್ಸ್ ಏನೋ ಇರುತ್ತೆ, ಬಟ್ ಏನಂತಂದರೆ ನೀವು ಒಂದ್ಸರಿ ಕಂಪ್ಲೀಟಾಗಿ ರಿಸರ್ಚ್ ಮಾಡಬೇಕು. ಯಾವಾಗ ಪರ್ಚೇಸ್ ಮಾಡಿದ್ದಾರೆ, ಯಾವಾಗ ಎಕ್ಸ್ಪೈರ್ ಆಗಿದೆ, ಅದೆಲ್ಲ ಕಂಪ್ಲೀಟಾಗಿ ನೀವು ನೋಡ್ತಾ ಇರಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಅವೈಲಬಲ್ ಇರೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಕೆಲವೊಂದು ಪ್ರೈಸ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಪ್ರೈಸ್ ಮುಖಾಂತರ ನೀವು ಅದನ್ನು ಬೈ ಕೂಡ ಮಾಡ್ಬೋದು. ಸೊ ದೊಡ್ಡ ದೊಡ್ಡ ಒಂದು ಬ್ಲಾಗರ್ಸ್ಗಳು ಏನಪ್ಪ ಅಂತಂದರೆ ಲಕ್ಷ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಒಂದು ಎಕ್ಸ್ಪೈರ್ಡ್ ಡೊಮೇನ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಬ್ಲಾಗ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕಂತಂದರೆ ಅದರಲ್ಲಿ ಅಷ್ಟೊಂದು ಏನಂತಂದರೆ ಒಂದು ಟ್ರಾಫಿಕ್ ಕೂಡ ಇರುತ್ತೆ, ಏನು ಜಾಸ್ತಿ
ಕೆಲಸ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಅದಕ್ಕೋಸ್ಕರ. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ರಿಸರ್ಚ್ ಮಾಡ್ಬೋದು, ಬ್ಯಾಕ್ಲಿಂಕ್ಸ್ ಆಗಿರ್ಬೋದು, ಯಾವಾಗ ಎಕ್ಸ್ಪೈರ್ ಆಯಿತು, ಯಾವಾಗ ಪರ್ಚೇಸ್ ಆಯಿತು, ಏನೇನು ಎಲ್ಲ ಕಂಪ್ಲೀಟಾಗಿ ನೀವೇನು ಮಾಡೋದಪ್ಪ ಅಂತಂದರೆ ತೊಗೋಬೋದು. ಸೊ ಅದಾದ ಮೇಲೆ ನೀವೇನಪ್ಪ ಅಂತಂದರೆ ಒಂದು ಡೊಮೇನ್ ಇರುತ್ತಲ್ಲ, ಸೊ ಆ ಡೊಮೇನನ್ನು ಕಂಪ್ಲೀಟಾಗಿ ಡೈರೆಕ್ಟಾಗಿ ನಿಮ್ಮ ಫ್ರೀ ಡೊಮೇನ್ ಏನು ಕೊಡ್ತಾ ಇರುತ್ತೆ ಹೋಸ್ಟಿಂಗರು, ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಆದಮೇಲೆ ಅಲ್ಲಿಂದ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ಇಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ. ಸೊ ಇಲ್ಲಿ ಅವೈಲೇಬಲ್ ಅಂತ ತೋರಿಸುತ್ತೆ ನಿಮಗೆ ಏನೇನಿದೆ ಅಂತ. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂಥ ಎಕ್ಸ್ಪೈರ್ಡ್ ಡೊಮೇನನ್ನು ತೊಗೊಂಡ್ಬಿಟ್ಟು ಕೆಲಸನ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.